ಜೈನಕಾಶಿ ವಿದ್ಯಾಕಾಶಿ ಮೂಡುಬಿದ್ರೆಯಲ್ಲಿ ನಮ್ಮೆಲ್ಲ ಸ್ನೇಹಿತರು ಬೆದ್ರ ಉತ್ಸವ ಸಮಿತಿಯನ್ನು ರಚನೆ ಮಾಡಿ ಮೂಡುಬಿದ್ರೆಯಲ್ಲಿ ಮುಂದಿನ 12ನೇ ತಾರೀಕಿನವರೆಗೆ ನಡೆಯಲಿಕ್ಕಿರುವಂಥ ಈ ಬೆದ್ರ ಉತ್ಸವದ ಉದ್ಘಾಟನಾ ಸಮಾರಂಭದಲ್ಲಿ ವೇದಿಕೆಯಲ್ಲಿರುವಂಥ ಪೂಜ್ಯ ಸ್ವಾಮೀಜಿಗಳ ಆಶೀರ್ವಾದಗಳನ್ನು ಬೇಡ್ತಾ, ವೇದಿಕೆಯಲ್ಲಿ ಮೂಡುಬಿದ್ರೆಯ ಪರಿಸರದ ಎಲ್ಲ ಹಿರಿಯರು, ರಾಜಕೀಯ, ಧಾರ್ಮಿಕ, ಸಾಮಾಜಿಕ, ಉದ್ಯಮಿಗಳು, ಎಲ್ಲ ಆತ್ಮೀಯ ಗಣ್ಯಮಾನ್ಯರಿದ್ದಾರೆ. ಎಲ್ಲ ಗಣ್ಯಮಾನ್ಯರೇ ವೇದಿಕೆಯ ಮುಂಭಾಗದಲ್ಲಿ ಸೇರಿರುವಂಥ ಆತ್ಮೀಯ ಬಂಧುಗಳೇ, ಕರಾವಳಿ ಕರ್ನಾಟಕದಲ್ಲಿ ಉತ್ಸವಕ್ಕೇನೂ ಕೊರತೆ ಇಲ್ಲ. ನಾವು ಯಾವುದೇ ಕಾರ್ಯಕ್ರಮಗಳನ್ನು ಮಾಡಿದರೆ ಅದು ಉತ್ಸವದ ಸ್ವರೂಪ ತೆಗೆದುಕೊಂಡು ಬಿಡ್ತದೆ. ಅದು ಮನೆಯಲ್ಲಿ ನಡೀತಾ ಇರುವಂಥ ಒಂದು ಸಣ್ಣ ಕಾರ್ಯಕ್ರಮದಿಂದ ಹಿಡಿದು, ಗ್ರಾಮದ ಕಾರ್ಯಕ್ರಮದಿಂದ ಊರ ಕಾರ್ಯಕ್ರಮದ ಹಿಡಿದು ಎಲ್ಲ ಕಾರ್ಯಕ್ರಮದ ಉತ್ಸವದ ಸ್ವರೂಪವನ್ನು ಪಡೆಯುವಂಥದ್ದೇ ನಮ್ಮ ಕರಾವಳಿ ಕರ್ನಾಟಕದ ವಿಶೇಷತೆ. ದಕ್ಷಿಣ ಕನ್ನಡ, ಕರಾವಳಿ, ತುಳುನಾಡು ಈ ಭಾಗದ USP ಏನಂತ ಹೇಳಿದರೆ, ಒಳ್ಳೆ ಕೆಲಸ ಆಗ್ತಾ ಇದೆ ಅಂತ ಹೇಳಿದರೆ ಅದಕ್ಕೆಲ್ಲರೂ ಕೈ ಜೋಡಿಸುವಂಥ ಒಂದು ಅಪರೂಪದ ಗುಣಲಕ್ಷಣ ನಮ್ಮ ಭಾಗದ ಜನರಲ್ಲಿ ಇದೆ. ಅದು ಅದರಷ್ಟಕ್ಕೆ ಬಂದಿರುವಂಥದ್ದಲ್ಲ. ನಮ್ಮ ಹಿರಿಯರು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಈ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಹಾಗಾಗಿ ಇವತ್ತು ನಡೀತಾ ಇರುವಂಥ ಈ ಬೆದ್ರ ಉತ್ಸವ ಏನಿದೆಯಾ, ಅದರ ಸಮಿತಿಯ ಹೆಸರುಗಳನ್ನು ನೋಡುವಾಗ, ವೇದಿಕೆಯಲ್ಲಿರುವಂಥ ಅತಿಥಿಗಳನ್ನು ನೋಡುವಂಥ ಸಂದರ್ಭದಲ್ಲಿ ಎಲ್ಲರೂ ಒಟ್ಟಾಗಿ ಒಂದಾಗಿ ನಮ್ಮೂರಿನ ಹಬ್ಬವನ್ನು ಆಚರಣೆ ಮಾಡೋ ಅನ್ನುವಂಥ ಒಂದು ಸಂಕಲ್ಪವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಹೆಚ್ಚಿಗೆ ಏನೂ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಆದರೆ ನಮ್ಮೂರಿನ ವಿಶೇಷತೆ ಅಂಥದ್ದು, ನಮ್ಮೂರಿನ ಜನರ ಗುಣಲಕ್ಷಣಗಳು ಅಂಥದ್ದು. ಅದನ್ನು ಉಳಿಸಿ ಬೆಳೆಸಿಕೊಳ್ಳುವಂಥ ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ನೆನಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದನಾದ ಮೇಲೆ ಈ ಊರನ್ನು ಅಭಿವೃದ್ಧಿಪಡಿಸಬೇಕಾದ್ರೆ ಸರ್ಕಾರದಿಂದ ಯೋಜನೆಗಳನ್ನು ತರುವಂಥದ್ದು, ಸರ್ಕಾರಕ್ಕೆ ಪ್ರಪೋಸಲ್ ಕೊಡುವಂಥದ್ದು, ಅಲ್ಲಿ ಒತ್ತಡ ಹಾಕುವಂಥದ್ದು, ಕಾರ್ಯಕ್ರಮಗಳನ್ನು ರೂಪಿಸುವಂಥದ್ದು, ಅನುಷ್ಠಾನದ ಹಂತದಲ್ಲಿ ಬೆನ್ನು ಹತ್ತುವಂಥದ್ದು, ಇದೆಲ್ಲವೂ ನನ್ನ ಪ್ರಮುಖ ಜವಾಬ್ದಾರಿ ಅಂತ ಗೊತ್ತಿದ್ರೂ ಕೂಡ ಅದರ ಜೊತೆಗೆ ನಮ್ಮೂರಿನ ಜನರನ್ನು ನಮ್ಮೂರಿನ ಅಭಿವೃದ್ಧಿಯಲ್ಲಿ ಹೇಗೆ ಜೋಡಿಸಿಕೊಳ್ಬೋದು ಅನ್ನುವಂಥ ದೃಷ್ಟಿಯಿಂದ, ಅದು ಕೇವಲ ನಾಗತಂಬಿಲಕ್ಕೆ, ನಾಗಮಂಡಲಕ್ಕೆ, ದೇವಸ್ಥಾನದ ಬ್ರಹ್ಮಕಲಶಗಳಿಗೆ, ಉತ್ಸವಗಳಿಗೆ ನಮ್ಮೂರಿನ ಜನರ ಜೋಡಿಕೊಳ್ಳುವಿಕೆ ನಿಲ್ಲಬಾರ್ದು ಅನ್ನುವಂಥ ದೃಷ್ಟಿಯಿಂದ ಒಂದು ಬ್ಯಾಕ್ ಟು ಊರು ಅನ್ನುವಂಥ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದೆ. ಬಂಧುಗಳೇ, ನಾನು ಅತ್ಯಂತ ಸಂತೋಷದಿಂದ ಈ ಸಂದರ್ಭದಲ್ಲಿ ಹೇಳಬೇಕು. ನಾನು ಯಾಕೆ ಇದನ್ನು ಹೇಳಿದೆ ಅಂದರೆ, ತುಂಬ ಜನರಿಗೆ, ವಿಶೇಷವಾಗಿ ಕರ್ನಾಟಕದ ರಾಜಕೀಯ ವ್ಯವಸ್ಥೆಯಲ್ಲಿ, ಆ ರಾಜಕೀಯ ಇಕೋಸಿಸ್ಟಮ್ ಅಂತ ಏನು ಹೇಳ್ತೀವ, ಅದರಲ್ಲಿ ದೌರ್ಭಾಗ್ಯವಶಾತ್ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಕರಾವಳಿ ಅವರ ಲಾರ್ಜರ್ ಸ್ಕೀಮ್ ಆಫ್ ಥಿಂಗ್ಸ್ಗೆ ಫಿಟ್ ಆಗೋದಿಲ್ಲ. ಅದು ಜಾತಿಯ ಕಾರಣಕ್ಕಿರ್ಬೋದು ಅಥವಾ ದೂರದೃಷ್ಟಿತ್ವದ ಕೊರತೆಯ ಕಾರಣಕ್ಕೂ ಇರ್ಬೋದು. ಇಲ್ಲದಿದ್ದರೆ ಒಂದು ಕಡೆಯಲ್ಲಿ ಇಷ್ಟೊಂದು ಸುಂದರವಾದ ಸಮುದ್ರ, ಮತ್ತೊಂದು ಕಡೆಯಲ್ಲಿ ಪಶ್ಚಿಮ ಘಟ್ಟ, ವಿದ್ಯಾ ಕ್ಷೇತ್ರದಲ್ಲಿ ಅತ್ಯಂತ ಮುಂದುವರಿದ ಜನ ನಾವು, ಧಾರ್ಮಿಕವಾಗಿ ಅತ್ಯಂತ ಭಕ್ತಿ, ನಂಬಿಕೆ, ಶ್ರದ್ಧೆಯೊಂದಿಗೆ ಬದುಕ್ತಾ ಇರುವಂಥ ಜನ ನಾವು, ಆಧ್ಯಾತ್ಮಿಕವಾಗಿಯೂ ಅತ್ಯಂತ ರೂಟೆಡ್ ಆಗಿರುವಂಥ ಜನ ಇಡೀ ಭಾರತ ದೇಶದಲ್ಲಿ ಎಲ್ಲಿಯಾದರೂ ಇದ್ದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥದ್ದು. ಅಂಥ ಪ್ರದೇಶದ ಸಾಮರ್ಥ್ಯವನ್ನು ಪೂರ್ತಿಯಾಗಿ ಬಳಸಿಕೊಳ್ಳುವಲ್ಲಿ ನಾವು ವಿಫಲ ಆಗಿದ್ದೇವೆ, ಸರ್ಕಾರಗಳು ವಿಫಲ ಆಗಿರುವಂಥ ಒಂದು ಸಂದರ್ಭದಲ್ಲಿ ಈ ಊರನ್ನು ಮತ್ತೆ ಕಟ್ಟಿ ತನ್ನ ಸಾಮರ್ಥ್ಯಕ್ಕನುಗುಣವಾಗಿ ಬೆಳೆಸಬೇಕಾದ್ರೆ ಅದು ನಮ್ಮೂರಿನವರಿಂದಲೇ ಸಾಧ್ಯ ಅನ್ನುವಂಥ ದೃಷ್ಟಿಯಿಂದ ಯಾವುದೋ ಒಂದು ಸಂದರ್ಭದಲ್ಲಿ ಈ ಊರನ್ನು ಬಿಟ್ಟು ಅವಕಾಶಗಳನ್ನು ಹುಡುಕಿಕೊಂಡು ತಮ್ಮ ಸಾಮರ್ಥ್ಯವನ್ನು ತೋರಿಸಲಿಕ್ಕೆ ಈ ಊರಿನಲ್ಲಿ ಸಾಧ್ಯತೆ ಇಲ್ಲದಿರುವಂಥ ಸಂದರ್ಭದಲ್ಲಿ ಬೇರೆ ಕಡೆಗೆ ಹೋಗಿ ಯಶಸ್ವಿಯಾಗಿರುವಂಥ ಉದ್ಯಮಿಗಳನ್ನು, ಬೇರೆ ಬೇರೆ ಸಂಸ್ಥೆಯಲ್ಲಿ ದೊಡ್ಡ ದೊಡ್ಡ ಸ್ಥಾನಗಳಿರುವಂಥವರನ್ನು,
ನಿಮ್ಮೂರಿನ ಬಗ್ಗೆ ಯೋಚಿಸಬೇಕು, ಬ್ಯಾಕ್ ಟು ಊರು ಬಗ್ಗೆ ಒಂದು ಕಲ್ಪನೆಯನ್ನು ಹಾಕಿಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ ನಾನು ಆ ಸಂದರ್ಭದಲ್ಲಿ ಬ್ಯಾಕ್ ಟು ಊರು ಅನ್ನುವಂಥ ಒಂದು ಕರೆಯನ್ನು ಕೊಟ್ಟಿದ್ದೆ. ಬ್ಯಾಕ್ ಟು ಊರು ಅನ್ನುವಂಥದ್ದು ಎಲ್ಲರೂ ಬಂದು ಊರಲ್ಲಿ ನೆಲೆಸಬೇಕು ಅನ್ನುವಂಥದ್ದಲ್ಲ. ನೀವು ಯಾವುದೋ ಒಂದು ದೊಡ್ಡ ಸಂಸ್ಥೆಯಲ್ಲಿದ್ದರೆ ಆ ಸಂಸ್ಥೆಯ ಒಂದು ಸಣ್ಣ ಘಟಕವನ್ನು ಮಂಗಳೂರಿನಲ್ಲಿ ಸ್ಥಾಪಿಸ್ಬೋದಾ? ನೀವು ಎಲ್ಲೋ ಒಂದು ಕಡೆ ಉತ್ತಮ ಎಕ್ಸ್ಪೀರಿಯನ್ಸನ್ನು ಪಡೆದಿದ್ರೆ, ಎಕ್ಸ್ಪರ್ಟೀಸನ್ನು ಪಡೆದಿದ್ರೆ ಅದನ್ನು ನಿಮ್ಮೂರಿನ ಶಾಲೆಯ ಮಕ್ಕಳಿಗೆ ಕಲಿಸಿಕೊಡ್ಬೋದಾ? ಅಥವಾ ನಮ್ಮೂರಿನಲ್ಲಿ ಯಾರಾದರೂ ಒಂದು ಹೊಸ ಯೋಜನೆ ಒಂದು ದೊಡ್ಡ ಕನಸನ್ನು ಕಟ್ಟಿರುವಂಥ ಹುಡುಗ ಹುಡುಗಿ ಇದ್ದರೆ ಅವರಿಗೆ ಬೆಂಬಲವಾಗಿ ನೀವು ನಿಲ್ಬೋದಾ? ಅಥವಾ ನಮ್ಮೂರಿನಲ್ಲಿ ಯಾವುದಾದ್ರೂ ಒಂದು ಒಳ್ಳೆಯ ಚಟುವಟಿಕೆಯನ್ನು ಒಂದು 10 ಯುವಕರು ಹೊಸ ಉತ್ಸಾಹವನ್ನು ಇಟ್ಕೊಂಡಿರುವಂಥ ಯುವಕರು ಮಾಡ್ತಾ ಇದ್ದರೆ ಅದಕ್ಕೆ ಬೆಂಬಲವಾಗಿ ತಾವು ನಿಲ್ಬೋದಾ ಅನ್ನುವಂಥ ಒಂದು ಕಲ್ಪನೆಯನ್ನು ಇಟ್ಕೊಂಡು ನಾವು ಬ್ಯಾಕ್ ಟು ಊರನ್ನು ಪ್ರಾರಂಭ ಮಾಡಿದ್ವಿ. ನಾನು ಅತ್ಯಂತ ಸಂತೋಷದಿಂದ ಈ ಸಂದರ್ಭದಲ್ಲಿ ತಮಗೆ ಹೇಳಬೇಕು, ಕೇವಲ ಮಂಗಳೂರು SEZನಲ್ಲಿ ನಾವು 3 ಉದ್ಯಮವನ್ನು ಅತ್ಯಂತ ಯಶಸ್ವಿಯಿಂದ ವಾಪಸ್ ತರಲಿಕ್ಕೆ ಆಗಿದೆ. ಒಂದು ಉದ್ಯಮ ಸೋಲಾರ್ ಫೋಟೋವೋಲ್ಟೈಕ್ ಪ್ಯಾನಲ್ಸನ್ನು ಸ್ಥಾಪನೆ ಮಾಡುವಂಥ ಒಂದು ಸಂಸ್ಥೆ, ಮತ್ತೊಂದು ಇಲೆಕ್ಟ್ರಾನಿಕ್ ವೆಹಿಕಲ್ನ ಬ್ಯಾಟ್ರೀಸನ್ನು ಸ್ಥಾಪನೆ ಮಾಡುವಂಥ ಸಂಸ್ಥೆ. ಇತ್ತೀಚೆಗೆ ಊರಿನ ಒಬ್ಬ ಅರವಿಂದ್ ಶೆಟ್ಟಿ ಅನ್ನುವಂಥವರು ಅದರದ ಒಂದು ನೂವಿಲ್ ಅನ್ನುವಂಥ ಫಾರ್ಮಾ ಕಂಪನಿಯಲ್ಲಿ ಡೈರೆಕ್ಟರ್ ಆಗಿರುವಂಥವರು ಕೂಡ MSEZನಲ್ಲಿ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡುವಲ್ಲಿದ್ದಾರೆ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಈ ಕರೆ ಅಥವಾ ಈ ಅಭಿಯಾನ ಯಾರ್ದೋ ಒಬ್ಬರದ್ದು ಆಗಬಾರ್ದು, ಇದು ಪ್ರತಿಯೊಬ್ಬರದ್ದು ಆಗಬೇಕು. ನಮ್ಮ ವ್ಯಾಪ್ತಿಯಲ್ಲಿ ಯಾರ್ಯಾರು ಯಶಸ್ವಿ ಉದ್ಯಮಿಗಳಿದ್ದಾರೆ, ಯಾರ್ಯಾರು ದೊಡ್ಡ ಸಂಸ್ಥೆಯಲ್ಲಿ ಇದ್ದಾರೆ, ಅವರೆಲ್ಲರನ್ನು ನಮ್ಮ ಊರಿನ ಬಗ್ಗೆ ಯೋಚಿಸುವಂಥ ದೃಷ್ಟಿಯಿಂದ, ನಮ್ಮೂರಿನ ಅಭಿವೃದ್ಧಿಯನ್ನು ಮಾಡುವಂಥ ದೃಷ್ಟಿಯಿಂದ ಈ ದಕ್ಷಿಣ ಕನ್ನಡವನ್ನು ನಮ್ಮ ಹಿರಿಯರು ಯಾವ ರೀತಿ ಕಟ್ಟಿ ಬೆಳೆಸಿದ್ದಾರೆ ಅದನ್ನು ಮುಂದಿನ ಹಂತಕ್ಕೆ ಕೊಂಡೋಗುವಂಥ ಒಂದು ದೊಡ್ಡ ಜವಾಬ್ದಾರಿ ಕೂಡ ನಮ್ಮೆಲ್ಲರ ಮೇಲೆ ಇದೆ ಅನ್ನುವಂಥದ್ದನ್ನು ಈ ದೊಡ್ಡ ವೇದಿಕೆಯ ಸಂದರ್ಭದಲ್ಲಿ ನಾನು ಅತ್ಯಂತ ವಿನೀತನಾಗಿ ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ಬೆದ್ರ ಉತ್ಸವ ಸಮಿತಿಯ ಎಲ್ಲ ಯುವಕರಿಗೆ, ಅಧ್ಯಕ್ಷರು, ಉಪಾಧ್ಯಕ್ಷರು, ಸಮಿತಿಯ ಎಲ್ಲ ಸದಸ್ಯರಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ತುಂಬ ಸಂದರ್ಭದಲ್ಲಿ ನಾವು ಒಟ್ಟುಗೂಡುವುದೇ ಮೊದಲ ಹೆಜ್ಜೆ. ಒಟ್ಟುಗೂಡಿದ ಕೂಡಲೇ ಯೋಚನೆಗಳು ಪ್ರಾರಂಭ ಆಗ್ತದೆ, ಈ ಯೋಜನೆಗಳಾಗ್ತದೆ. ಮುಂದಿನ ದಿವಸಗಳಲ್ಲಿ ಈ ಬೆದ್ರ ಉತ್ಸವ ಸಮಿತಿ ಕೂಡ ಮೂಡುಬಿದ್ರೆಯ ಹೆಸರಿಗೆ ತಕ್ಕುದಾಗಿ, ಮೂಡುಬಿದ್ರೆಯ ಗೌರವಕ್ಕೆ ತಕ್ಕುದಾಗಿ, ಮೂಡುಬಿದ್ರೆಯ ಪರಂಪರೆಗೆ ತಕ್ಕುದಾಗಿ ಕಲೆ, ಸಾಹಿತ್ಯ, ಸಂಸ್ಕೃತಿ ಮತ್ತು ಅಶಕ್ತರ ಬಾಳಿಗೆ ಬೆಳಕಾಗುವಂಥ ಒಂದು ವೇದಿಕೆಯಾಗಿ ರೂಪುಗೊಳ್ಳಲಿ ಅನ್ನುವಂಥ ಆಶಯವನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದನ ನೆಲೆಯಲ್ಲಿ ನನಗೆ ಅವಕಾಶವನ್ನು ಮಾಡಿಕೊಟ್ಟಂಥ ಸಮಿತಿ ಎಲ್ಲ ಸದಸ್ಯರಿಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಸ್ಥಾನಕ್ಕೆ ನನ್ನನ್ನು ಮುಟ್ಟಿಸಿರುವಂಥ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಮತದಾರರಿಗೂ ನಾನು ವಿಶೇಷವಾಗಿ ಪ್ರತಿಯೊಂದು ಸಂದರ್ಭದಲ್ಲಿಯೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಯಾಕೆಂದರೆ ನನ್ನಂಥ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಇಂಥ ಒಂದು ದೊಡ್ಡ ವೇದಿಕೆಯಲ್ಲಿ ಈ ಕಾರ್ಯಕ್ರಮವನ್ನು ಸ್ವಾಮೀಜಿಗಳ ಸಮ್ಮುಖದಲ್ಲಿ ಉದ್ಘಾಟನೆ ಮಾಡುವಂಥ ಅವಕಾಶವನ್ನು ಕೊಟ್ಟಿದ್ದು ಈ ಜಿಲ್ಲೆಯ ಜನ. ಹಾಗಾಗಿ ಅವರಿಗೆ ನಾನು ಸದಾ ಋಣಿಯಾಗಿರ್ತೇನೆ ಮತ್ತು ಈ ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ, ಈ ಜಿಲ್ಲೆಯ ಸಂಸ್ಕೃತಿ ಪರಂಪರೆಯನ್ನು ಉಳಿಸಿ ಬೆಳೆಸುವಂಥ ದೃಷ್ಟಿಯಿಂದ ಪ್ರಾಮಾಣಿಕವಾದ ಪ್ರಯತ್ನವನ್ನು ಸದಾ ಮಾಡ್ತಾ ಇರ್ತೇನೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಉತ್ಸವದ ರೀತಿಯಲ್ಲಿ ನಡೀಲಿ, ಈ ಉತ್ಸವ ಅತ್ಯಂತ ಸಂಭ್ರಮದಿಂದ ನಡೀಲಿ, ಈ ಉತ್ಸವವನ್ನು ಯೋಜನೆ ಮಾಡಿರುವಂಥ ಯುವಕರಿಗೆ ಭಗವಂತನ ಆಶೀರ್ವಾದ ಸದಾ ಇರಲಿ, ನಮ್ಮೆಲ್ಲರ ಸಹಕಾರವು ಖಂಡಿತವಾಗಿ ಇರ್ತದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ತಮಗೆಲ್ಲರಿಗೂ ಶುಭವನ್ನು ಹಾರೈಸ್ತಾ ಇದ್ದೇನೆ. ಒಳ್ಳೆಯದಾಗಲಿ. ಜೈ ಹಿಂದ್. ಧನ್ಯವಾದಗಳು ಮಾನ್ಯ ಸಂಸದರಿಗೆ. ಕಾರ್ಯಕ್ರಮ